ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್. ಇದು ಲೋಕಲ್ ಎಕ್ಸ್ಪ್ರೆಸ್. ನಾನು ಮಹರ್ದ ಡಾಕುಳಿಗೆ ಮತ್ತೆ ಹೊಸ ಸುದ್ದಿಗಳನ್ನು ತೆಗೆದುಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಈ ದಿನದ ಪ್ರಮುಖ ಹೆಡ್ಲೈನ್ಸ್ಗಳನ್ನು ನೋಡ್ಕೊಂಡು ಬರೋಣ. ಭಾಲ್ಕಿಯ ಬಿಕೆಐಟಿ ಕಾಲೇಜು ಸಭಾಂಗಣದಲ್ಲಿ ಜರುಗಿದ ಪದವೀಧರರ ಮತ್ತು ಶಿಕ್ಷಕರ ಸಭೆ. ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಅವರಿಗೆ ಗೆಲ್ಲಿಸಲು ಸಚಿವ ಈಶ್ವರ್ ಖಂಡ್ರೆ ಕರೆ. ರಂಗೇರಿದ ಈಶಾನ್ಯ ಪದವೀಧರರ ಮತಕ್ಷೇತ್ರದ ಚುನಾವಣಾ ಕಣ. ಯುವಕರು ಗುರುವಿನ ಬಗ್ಗೆ ಪೂಜನೀಯ ಭಾವನೆ ಇಡಬೇಕು. ಧಾರ್ಮಿಕ ಕ್ಷೇತ್ರದಲ್ಲಿ ಎಲ್ಲರೂ ಸೇವಾ ಮನೋಭಾವ ಬೆಳೆಸಿಕೊಳ್ಳಬೇಕು. ಹುಮನಾಬಾದ್ನಲ್ಲಿ ಜರುಗಿದ ಎನ್ ಬಿ ರೆಡ್ಡಿ ಗುರುಜಿ ಪೂಜಾ ಕಾರ್ಯಕ್ರಮದಲ್ಲಿ ಸಚಿವ ಎಚ್ ಕೆ ಪಾಟೀಲ್ ಪುತ್ರ ಕೃಷ್ಣ ಪಾಟೀಲ್ ಹೇಳಿಕೆ. ಔರಾ ತಾಲೂಕಿನಾದ್ಯಂತ ಭರ್ಜರಿ ಪ್ರಚಾರ ನಡೆಸಿದ ಸಚಿವ ಈಶ್ವರ್ ಖಂಡ್ರೆ ಹಾಗೂ ಎಂಎಲ್ಸಿ ಭೀಮರಾವ್ ಪಾಟೀಲ್, ನಾವು ನುಡಿದಂತೆ ನಡೆದಿದ್ದೇವೆ. ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಗೆಲ್ತಾರೆ, ಸಚಿವ ಈಶ್ವರ್ ಖಂಡ್ರೆ ಭರವಸೆ. ಎಲ್ಲಾ ಜಿಲ್ಲೆಗಳಲ್ಲಿ ಉತ್ತಮ ಪ್ರತಿಕ್ರಿಯೆ ಸಿಗ್ತಾ ಇದೆ. ಭೀಮರಾವ್ ಪಾಟೀಲ್. ಚಿಟಗುಪ್ಪ ತಾಲೂಕಿನ ಮುಸ್ತರಿ ಗ್ರಾಮದಲ್ಲಿ ನಡೆಯುತ್ತಿರುವ ಸಂತ ಶ್ರೀಗಳ ಪ್ರವಚನ ಕಾರ್ಯಕ್ರಮ. ದಿಗಂಬರ ಮಾಣಿಕೇಶ್ವರ ರಥ ನಿರ್ಮಾಣದ ಪ್ರಯುಕ್ತ ಸಮಾರಂಭ ಆಯೋಜನೆ. ಗಮನ ಸೆಳೆದ ಸಿದ್ಧಗಂಗಾ ಶ್ರೀ ಸಂಗೀತ ಶಾಲಾ ಮಕ್ಕಳ ಗಾಯನ. ವಾರ್ತೆಗಳ ವಿವರ. ಬೇಸಿಗೆಯ ಬೆಂಕಿಯಂತಹ ಬಿರು ಬಿಸಿಲಿನಂತೆ ವಿಧಾನ ಪರಿಷತ್ ಈಶಾನ್ಯ ಪದವೀಧರರ ಮತಕ್ಷೇತ್ರದ ಚುನಾವಣಾ ಕಾವು ದಿನೇ ದಿನೇ ರಂಗೇರ್ತಾ ಇದೆ. ಬಿಜೆಪಿ ಹಾಗೂ ಕಾಂಗ್ರೆಸ್ ನಡುವೆ ತೀವ್ರ ಹಣಾಹಣಿ ನಡೀತಾ ಇದೆ. ಮತ್ತೊಂದೆಡೆ ಕಳೆದ ಬಾರಿ ಮತದಾರರ ಒಂದು ಕಣತಪ್ಪಿನಿಂದಾಗಿ ಕೊಲಗೆಟ್ಟ ಕೆಲವು ಮತಗಳಿಂದ ಪರಾಭವಗೊಂಡಿರುವಂತಹ ನಾರಾ ಪ್ರತಾಪ್ ರೆಡ್ಡಿ ಅವರು ನನ್ನ ಗೆಲುವು ಶತಸಿದ್ಧ ಎಂದು ಭರ್ಜರಿ ಪ್ರಚಾರವನ್ನು ನಡೆಸ್ತಾ ಇದ್ದರೆ ಬಿಜೆಪಿ ಮತ್ತು ಕಾಂಗ್ರೆಸ್ಗೆ ತೀವ್ರ ಟಕ್ಕರನ್ನು ನೀಡ್ತಾ ಇದ್ದಾರೆ. ಹೀಗಿರುವಾಗ ಕಾಂಗ್ರೆಸ್ ಅಭ್ಯರ್ಥಿ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಅವರ ಪರವಾಗಿ ಸಚಿವ ಈಶ್ವರ್ ಖಂಡ್ರೆ ಅವರು ಭರ್ಜರಿ ಪ್ರಚಾರವನ್ನು ನಡೆಸ್ತಾ ಇದ್ದಾರೆ. ಭಾಲ್ಕಿಯ ಬಿಕೆಐಟಿ ಕಾಲೇಜಿನಲ್ಲಿ ಸುಮಾರು 2,000ಕ್ಕೂ ಹೆಚ್ಚು ಪದವೀಧರರ ಸಭೆಯನ್ನ ಕರೆದು ಡಾಕ್ಟರ್ ಚಂಪಾ ಅವರಿಗೆ ಗೆಲ್ಲಿಸಲು ಮನವಿ ಮಾಡಿಕೊಂಡಿದ್ದಾರೆ. ಅಲ್ಲದೆ ನೀವೇನಾದರೂ ಡಾಕ್ಟರ್ ಪಾಟೀಲ್ ಅವರಿಗೆ ಮತ ನೀಡಿದರೆ ಅದು ಅವರಿಗೆ ನೀಡಿದ್ದಲ್ಲ, ಅದು ನನಗೆ ನೀಡಿದಂತೆ ಎಂದು ವೈಯಕ್ತಿಕವಾಗಿ ಮತದಾರರಿಗೆ ಮನವಿ ಕೂಡ ಮಾಡಿಕೊಳ್ತಾ ಇದ್ದಾರೆ. 7 ಜಿಲ್ಲೆಗಳ ಪೈಕಿ ಒಟ್ಟು 1,56,000 ಜನ ಮತದಾರರಿದ್ದಾರೆ. ಬೀದರ್ ಜಿಲ್ಲೆಯಲ್ಲಿ ಒಟ್ಟು 27,000 ಮತದಾರರಿದ್ದು ಭಾಲ್ಕಿ ತಾಲೂಕಿನಲ್ಲಿ 3,719 ಮತದಾರರಿದ್ದಾರೆ. ತಾಲೂಕಿನಲ್ಲಿ ಒಟ್ಟು 4 ಬೂತ್ಗಳಿಗೆ ಭಾಲ್ಕಿ ಬೂತ್ನಲ್ಲಿ 1,642 ಮತದಾರರಿದ್ದು ಕಟಕ್ ಚಿಂಚೋಳಿಯಲ್ಲಿ 441, ಭಾತಮ್ರದಲ್ಲಿ 783, ಹಲ್ಬರ್ಗದಲ್ಲಿ 848 ಮತದಾರರು ಸೇರಿದಂತೆ ಒಟ್ಟು ತಾಲೂಕಿನಲ್ಲಿ 3,719 ಮತದಾರರಿದ್ದಾರೆ. ವಿಧಾನ ಪರಿಷತ್ ಚುನಾವಣೆ ಅತ್ಯಂತ ಮಹತ್ವದ ಚುನಾವಣೆಯಾಗಿದ್ದು ಯಾವುದೇ ಕಾನೂನನ್ನು ಜಾರಿಗೆ ತರಲಿಕ್ಕೆ ವಿಧಾನ ಪರಿಷತ್ ಸದಸ್ಯರ ಪಾತ್ರ ಬಹಳ ಮುಖ್ಯವಾಗಿದೆ. ಹೀಗಾಗಿ ನಮ್ಮದೇ ಸರ್ಕಾರವಿದೆ, ಯಾವುದೇ ಅಭಿವೃದ್ಧಿ ಕಾರ್ಯ ಮಾಡಲು ನಮ್ಮ ಅಭ್ಯರ್ಥಿ ಡಾಕ್ಟರ್ ಚಂದ್ರಶೇಖರ್ ಪಾಟೀಲರಿಗೆ ಮೊದಲ ಪ್ರಾಶಸ್ತ್ಯದ ಮತವನ್ನು ನೀಡಿ ಗೆಲ್ಲಿಸಿ ಎಂದು ಮನವಿ ಮಾಡಿಕೊಂಡರು. ವಿಧಾನ ಪರಿಷತ್ ಸದಸ್ಯರಾದ ಭೀಮರಾವ್ ಪಾಟೀಲ್ ಕೂಡ ಈ ಸಂದರ್ಭದಲ್ಲಿ ಮಾತನಾಡ್ತಾ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಅವರು ಕಲಬುರಗಿ, ಯಾದಗಿರಿ ಕಡೆ ಪ್ರಚಾರ ಕಾರ್ಯದಲ್ಲಿರುವ ಕಾರಣವಾಗಿ ನಾನು ಅವರ ಪರವಾಗಿ ಮನವಿ ಮಾಡಿಕೊಳ್ತಾ ಇದ್ದೇನೆ. ದಯವಿಟ್ಟು ಪಾಟೀಲರಿಗೆ ಮತ ನೀಡಿ ಗೆಲ್ಲಿಸಿ ತರಬೇಕೆಂದು ಮನವಿ ಮಾಡಿದರು. ಈಗಾಗಲೇ ಚಂದ್ರಶೇಖರ್ ಪಾಟೀಲ್ ಅವರು ಒಂದು ಬಾರಿ ಸಾಕಷ್ಟು ಕೆಲಸವನ್ನು ಮಾಡಿದ್ದಾರೆ. ಹಾಗಾಗಿ ಮುಂದೆಯೂ ಕೂಡ ನಮ್ಮದೇ ಸರ್ಕಾರ ಇರೋದ್ರಿಂದ ಅವರ ಒಂದು ಉತ್ತಮ ಕಾರ್ಯಕ್ಕಾಗಿ ತಾವೆಲ್ಲರೂ ಕೂಡ ಗೆಲ್ಲಿಸಬೇಕು ಎಂದು ಮನವಿ ಮಾಡಿಕೊಂಡರು. ವೇದಿಕೆ ಮೇಲೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಹಾಗೂ ತಾಲೂಕಿನ ಪದಾಧಿಕಾರಿಗಳು ಮತ್ತು ಕಾರ್ಯಕರ್ತರು, ಈಶಾನ್ಯ ಪದವೀಧರರು ಹಾಗೂ ಶಿಕ್ಷಕರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. 3ನೇ ಜೂನ್ಗೆ ವಿಧಾನ ಪರಿಷತ್ತಿನ ಈಶಾನ್ಯ ಪದವೀಧರ ಮತಕ್ಷೇತ್ರದ ಚುನಾವಣೆ ಇದೆ. ಈ ಚುನಾವಣೆಯಲ್ಲಿ ಎಲ್ಲರೂ ಮತದಾರರಿಲ್ಲ, ಆದ್ರೆ ಯಾರು ಪದವೀಧರರಿದ್ದಾರೆ, BA, BSc, BCom, LLB, ಇಂಜಿನಿಯರಿಂಗ್ ಎಲ್ಲರ ಡಿಗ್ರಿ ಯಾರು ತಗೊಂಡಿದ್ದಾರೆ, ಶಿಕ್ಷಕರಿರ್ಬೋದು, ಸರ್ಕಾರಿ ನೌಕರಿಯಲ್ಲಿ ಇದ್ದವ್ರು ಇರ್ಬೋದು, ಎಲ್ಲ ಇಲಾಖೆಯವರು ಇರ್ಬೋದು, ಅವರೆಲ್ಲ ಯಾರು ನೋಂದಣಿ ಮಾಡಿದ್ದಾರೆ ಅವರು ಮತದಾರರಿದ್ದಾರೆ. ಇದು ಬಹಳ ದೊಡ್ಡ ಮತಕ್ಷೇತ್ರ ಇದೆ. ಇದು ಬರೀ ಬೀದರ್ ಒಂದೇ ಅಲ್ಲ, ಕಲ್ಯಾಣ ಕರ್ನಾಟಕದ 7 ಜಿಲ್ಲೆಗಳು ಬರ್ತವೆ. ಈ 7 ಜಿಲ್ಲೆಗಳು ಬೀದರ್, ಕಲಬುರಗಿ, ರಾಯಚೂರು, ಯಾದಗಿರಿ, ಬಳ್ಳಾರಿ, ವಿಜಯನಗರ, ಕೊಪ್ಪಳ, ಈ 7 ಜಿಲ್ಲೆಗಳ ಪದವೀಧರರು ಮತದಾರರಾಗಿರ್ತಾರೆ. ಎಲ್ಲ ಸೇರಿ 1,56,000 ಜನ ಮತದಾರರಿದ್ದಾರೆ. ನಮ್ಮ ಜಿಲ್ಲೆಯಲ್ಲಿ 27,000 ಜನ ಪದವೀಧರರು ಮತದಾರರಿದ್ದಾರೆ. ಹೀಗಾಗಿ ಎಲ್ಲ ಸೇರಿ 3,719 ಜನ ಮತದಾರರಿದ್ದಾರೆ. ಹೀಗಾಗಿ ಇವತ್ತು ಈ ಚುನಾವಣೆನೂ ಬಹಳ ಮಹತ್ವದಾದಂತ ಒಂದು ಚುನಾವಣೆ. ಏಕೆ ಅಂತ ಹೇಳಿದ್ರೆ ಇವತ್ತು ವಿಧಾನ ಪರಿಷತ್ತು ಅಂದ್ರೆ ವಿಧಾನ ಮಂಡಲದಲ್ಲಿ ಒಂದು ಕೆಳಮನೆಯಲ್ಲಿ ಶಾಸಕರು ಇರ್ತಾರೆ 224 ಜನ. ಒಂದು ಮೇಲ್ಮನೆಯಲ್ಲಿ ವಿಧಾನ ಪರಿಷತ್ತಿನ ಸದಸ್ಯರು ಇರ್ತಾರೆ. ಅಧಿಕಾರ ಆಗಲಿ ಸರ್ಕಾರ ರಚನೆ ಮಾಡುವಂಥದ್ದು ಕೆಳಮನೆ ಇದ್ರೆ, ವಿಧಾನಸಭಾ ಸದಸ್ಯರಿದ್ರು ಇವತ್ತು ಹಿರಿಯರ ಒಂದು ಸದನ ಅಂತ ಹೇಳ್ತೀವಿ, ಚಿಂತಕರ ಚಾವಣಿ ಅಂತ ಹೇಳ್ತೀವಿ.
ಯಾರು ಇವತ್ತು ಹಿರಿಯ ಸದಸ್ಯರಿದ್ದಾರೆ, ಅದೆಲ್ಲ ಅಧ್ಯಯನ ಮಾಡಿದಂತವರಿದ್ದಾರೆ, ಎಲ್ಲ ಇವತ್ತೇನು ವೃತ್ತಿಗಳಿದ್ದಾರೆ, ಅವರೆಲ್ಲರಿಗೆ ಪ್ರಾತಿನಿಧ್ಯ ಕೊಡಬೇಕು ಅನ್ನುವಂತ ಒಂದು ಕಾರಣದಿಂದ ಮೇಲ್ಮೇ ಮತ್ತ ನಮ್ಮ ಅಣ್ಣ ಸಹೋದರಾದ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಸ್ವಲ್ಪ ಗುಲ್ಬರ್ಗಕ್ಕೆ ಇದ್ದಾರೆ, ಅವ್ರು ಬರ್ಲಕ್ಕಾಗಿಲ್ಲ. ಅದ್ರ ಕಡೆಯಿಂದ ತಮ್ಗೆಲ್ಲರಿಗೆ ನಾನು ಅವ್ರ ತಮ್ಮಾಗಿ ಮತ್ತ ಪಕ್ಷದ ಒಂದು MLC ಆಗಿ ನಿಮ್ಗ ಎಲ್ಲರಿಗೂ ನಾ ಮನವಿ ಮಾಡ್ತೀನಿ. ಬರಂತ 3ನೇ ತಾರೀಕು ಸೀರಿಯಲ್ ನಂಬರ್ 2 ದಲ್ಲಿ 1 ಅಂತ ಹೇಳ್ತಾವ್ ಬರಿಬೇಕಂತ ಹೇಳಿ ವಿನಂತಿ. ಯಾಕಂದ್ರೆ ಅವ್ರ ಗುಲ್ಬರ್ಗ, ಬೀದರ್, ಬಳ್ಳಾರಿ, ಯಾದಗಿರಿ, ರಾಯಚೂರ್ ಎಲ್ಲ ಕಡೆ ಅಡ್ಡಾಡ್ಬೇಕಾಗ್ತಾ ಇದೆ. ಅವ್ರು ಇವತ್ತು ಲಿಂಗಸೂರದಲ್ಲಿ ಇದ್ದಾರ, ಅವ್ರು ಬರ್ಲಕ್ಕಾಗಿಲ್ಲ. ಅದ್ರ ಕಡೆಯಿಂದ ನಾ ಬಂದಿದ್ದೀನಿ. ಮತ್ತ 3ನೇ ತಾರೀಕು ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಹೆಸರು ಮುಂದ್ಗಡೆ 1 ಅಂತ ಬರಿಬೇಕಂತ ಹೇಳಿ ವಿನಂತಿ ಮಾಡ್ತೀನಿ. ಯಾಕಂದ್ರೆ ಇದು ಸಿಕ್ಕಿದ, ಲಾಸ್ಟ್ ಟೈಮ್ ಚಾನ್ಸ್ ಸಿಕ್ಕಿತ್ತು, ತಾವೆಲ್ಲರೂ ಫಸ್ಟ್ ಇಂಪ್ರೆಸ್ನಲ್ಲಿ ಓಟ್ ಕೊಟ್ಟು ಜಯ ಮಾಡಿದ್ರಿ. ಅವ್ರು ಬಿ ಸಾಕಷ್ಟು ಕೆಲಸ ಮಾಡಿದಾರೆ. ಇಡೀ ಭಾಲ್ಕಿ ಆಗಿರ್ಬೋದು, ಬೀದರ್ ಆಗಿರ್ಬೋದು, ರಾಯಚೂರ್ ಆಗಿರ್ಬೋದು, ಎಲ್ಲಾ ಕಡೆ ಅವ್ರದ್ದು ಏನೇನ್ ಮಾಡ್ಬೇಕಾಗಿತ್ತು ಒಳ್ಳೆ ರೀತಿ ಮಾಡಿದಾರ. ಯಾಕಂದ್ರೆ ಸರ್ಕಾರವು ಕಾಂಗ್ರೆಸ್ ಸರ್ಕಾರ ಇದೆ. ಕಾಂಗ್ರೆಸ್ ಸರ್ಕಾರ ಇದ್ದಾಗ ಕಾಂಗ್ರೆಸ್ MLC ಇದ್ದರಪ್ಪ ಅಂದ್ರೆ ಒಂದು ಡೆವಲಪ್ಮೆಂಟ್ ಮಾಡ್ಲಕ್ಕ ಚೆನ್ನಾಗ್ ಆಗ್ತದ. ಯಾಕಂದ್ರ ನಿಮ್ಗೆಲ್ಲರಿಗೂ ಗೊತ್ತು, ಸರ್ಕಾರ ಜೊತೆ ಇತ್ತಪ್ಪ ಇಲ್ಲಿ ನಮ್ಮ ಇನ್ಚಾರ್ಜ್ ಮಂತ್ರಿಗಳು ಈಶ್ವರ್ ಖಂಡ್ರೆ ಅವರು ಇದ್ದಾರ, ರಹೀಂ ಖಾನ್ ಅವರು ಇದ್ದಾರ. ಅವ್ರ ಜೊತೆ ಚಂದ್ರಶೇಖರ್ ಪಾಟೀಲ್ ಒಬ್ಬರು ಇದ್ದರು. ಅಂದ್ರೆ ಒಬ್ಬರಿಗೊಬ್ಬ ಹಿಡಿದು ಏನೇ ಇಡೀ ಬೀದರ್ ಜಿಲ್ಲೆದಾಗ ಏನೇ ಕೆಲಸ ಇರಲಿ, ಸ್ಕೂಲ್ ಇರ್ಲಿ, ಕಾಲೇಜ್ ಇರ್ಲಿ, ಯಾವುದೇ ಎಂಪ್ಲಾಯೀಸ್ ಇರ್ಲಿ, ಏನೇ ಇರ್ಲಿ, ಅದೆಲ್ಲರೂ ಕೆಲಸ ಮಾಡ್ತಾರ ಅಂತ ಹೇಳಿ. ಯಾಕಂದ್ರೆ ನೀವೇನು ಓಟ್ ಕೊಡ್ತಾ ಇದ್ರಿ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್, ನೀವು ಬಾಲ್ಕಿನಿಗೆ ಓಟ್ ಕೊಟ್ರಪ್ಪ ಅಂದ್ರ ಅದ ಚಂದ್ರಶೇಖರ್ ಪಾಟೀಲ್ ಓಟ್ ಕೊಟ್ಟಿದ್ದ. ಧಾರ್ಮಿಕ ಕ್ಷೇತ್ರದಲ್ಲಿ ಎಲ್ಲರೂ ಸೇವೆ ಸಲ್ಲಿಸುವ ಮನೋಭಾವವನ್ನು ಬೆಳೆಸಿಕೊಡಬೇಕು. ಯುವ ಜನತೆಯಲ್ಲಿ ಗುರುಗಳ ಬಗ್ಗೆ ಪೂಜನೀಯ ಭಾವನೆ ಇರಬೇಕು ಎಂದು ರಾಜಕೀಯ ಧುರೀಣ ಸಚಿವ HK ಪಾಟೀಲ್ ಅವರ ಪುತ್ರ ಕೃಷ್ಣ ಪಾಟೀಲ್ ಅವರು ಮಾತನಾಡಿದರು. ಅವರು ಹುಮನಾಬಾದ್ನ ಶ್ರೀಮತಿ ಜಗದೇವಿ ಒಂದು ರಾಮರೆಡ್ಡಿ ದಂಪತಿಗಳಿಂದ ಆಯೋಜನೆ ಮಾಡಿರುವಂತಹ ಪೂಜ್ಯ NB ರೆಡ್ಡಿ ಗುರುಜಿ ಅವರ ಒಂದು ಪೂಜಾ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ಇಂದು ನಮ್ಮ ಹಿಂದೂ ಸನಾತನ ಧರ್ಮ ಉಳಿಸಿ ಬೆಳೆಸುವಲ್ಲಿ ಪೂಜ್ಯ NB ರೆಡ್ಡಿ ಗುರುಜಿ ಅವರ ಪಾತ್ರ ಬಹುದೊಡ್ಡದು. ಸದಾ ಪೂಜ್ಯರು ಪುರಾತನ ಕಾಲದ ದೇವಸ್ಥಾನಗಳನ್ನು ಅಭಿವೃದ್ಧಿ ಮಾಡಲು ಹಗಲಿರುಳು ಶ್ರಮ ಪಡ್ತಾ ಇದ್ದಾರೆ. ಹೀಗಾಗಿ ಭಾರತದಾದ್ಯಂತ ದೇಶ ಸಂಚಾರವನ್ನು ಮಾಡಿ ಭಕ್ತರ ಏಳಿಗೆಗಾಗಿ ಪ್ರಾರ್ಥಿಸುವ ಗುಣ ಪೂಜ್ಯರಲ್ಲಿ ಮಾತ್ರ ಇಂದು ನಾವು ಕಾಣ್ತಾ ಇದ್ದೇವೆ. ನಿಸ್ವಾರ್ಥ ಸೇವೆಯಿಂದ ಭಕ್ತರ ಪಾಲಿನ ಕಲ್ಪವೃಕ್ಷ ಆಗಿ ಇಂದು ಭಕ್ತರ ಮನದಲ್ಲಿ ಗುರುವಿನ ಸ್ಥಾನವನ್ನು ಪಡ್ಕೊಂಡಿದ್ದಾರೆ ಎಂದು ಕೃಷ್ಣ ಪಾಟೀಲ್ ಅವರು ಮಾರ್ಮಿಕವಾಗಿ ಅವರಿಗೆ ಶ್ಲಾಘಿಸಿದರು. ವೇದಿಕೆ ಮೇಲೆ ಉಪಸ್ಥಿತರಿದ್ದ ಪೂಜ್ಯ NB ರೆಡ್ಡಿ ಗುರುಜಿಯವರು ಭಕ್ತರಿಗೆ ಆಶೀರ್ವಾದ ನೀಡಿದರು. ಇದೇ ವೇಳೆ ಕಾರ್ಯಕ್ರಮದಲ್ಲಿ DCC ಬ್ಯಾಂಕ್ ಉಪಾಧ್ಯಕ್ಷ ಅಭಿಷೇಕ್ ಪಾಟೀಲ್, ಡಾಕ್ಟರ್ ವಿಶ್ವನಾಥ್ ತೇಗಂಪುರ್, ಜಗನ್ನಾಥ್ ಸಿದ್ದ, ರವಿ ರೆಡ್ಡಿ, ರವಿ ನಾಗನಕೆರೆ, ದೀಪಕ್ ಸಲ್ಗರ್, ಪ್ರದೀಪ್ ಕುಮಾರ್, ಪತ್ರಕರ್ತ ಧರ್ಮೇಂದ್ರ ಪೂಜಾರಿ ಬಗ್ದೂರಿ, ಸೂರ್ಯಕಾಂತ್ ಯಾಕತ್ಪುರೆ, ಮಲ್ಲಿಕಾರ್ಜುನ್ ಪಾಟೀಲ್ ಜಹೀರಾಬಾದ್ ಹಾಗೂ ಮಹಾರಾಷ್ಟ್ರ ತೆಲಂಗಾಣದಿಂದ ಆಗಮಿಸಿದ ಇನ್ನಿತರ ಭಕ್ತಾದಿಗಳು ಕೂಡ ಪಾಲ್ಗೊಂಡಿದ್ದರು. ನಿಮ್ಮ ಮುಂದೆ ಬಂದು ಅವರ ಒಂದು ಆಶೀರ್ವಾದವನ್ನು ಪಡೆಯೋಕ್ಕೆ ಅವಕಾಶ ಮಾಡಿಕೊಟ್ಟಂಥ ಗುರೂಜಿ ಅವರಿಗೆ ಮೊದಲನೇದಾಗಿ ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳಕ್ಕೆ ಬಯಸ್ತೀನಿ. ವಿಶೇಷವಾಗಿ ನಾನು ಅವ್ರ ಪಕ್ಕದಲ್ಲಿ ಕುಂತಾಗ ಒಬ್ಬರು ಕುಟುಂಬದವ್ರು ಬಂದರು. ಅವರು ಗಂಡ ಹೆಂಡತಿ ಬಂದಾಗ ಅವರಿಗೆ ಪ್ಯಾರಲಿಸಿಸ್ ಆಗಿತ್ತು. 1 ವರ್ಷದ ಹಿಂದೆ ಅವರಿಗೆ ಪ್ಯಾರಲಿಸಿಸ್ ಆಗಿತ್ತು, 2 ಸತಿ ಆಗಿತ್ತು. ಅವರ ಒಂದು ಅನುಭವವನ್ನು ನನ್ನ ಮುಂದೆ ಅಷ್ಟು ಅಲ್ಪ ಸಮಯದಲ್ಲಿ ಹಂಚಿಕೊಂಡಾಗ ಏನು ಗುರುಗಳ ಆಶೀರ್ವಾದದ ಮುಖಾಂತರ ಪವಾಡಗಳು ಏನು ಸೃಷ್ಟಿ ಆಗ್ತವೆ, ಪವಾಡಗಳು ಏನು ಕಣ್ಣು ಮುಂದೆ ಉದಾಹರಣೆ ಮುಖಾಂತರ ನೀವೆಲ್ಲರೂ ಅದಕ್ಕೆ ಸಾಕ್ಷಿ ಅದೀವಿ. ಇದನ್ನ ಗಮನಿಸಿದ್ರೆ ಎಲ್ಲೋ ಒಂದು ಕಡೆ ಅನಿಸ್ತೈತಿ, ನಾವು ಆಧ್ಯಾತ್ಮದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನಾವೆಲ್ಲರೂ ಮರುಹೊಂದಿಸುವಂತ ಒಂದು ಅವಶ್ಯಕತೆ ಈಗ ನಮ್ಮ ಸಮಾಜದಲ್ಲಿ ಐತಿ. ಅದು ನೀವು ಎಲ್ಲರೂ ಗುರುಗಳ ಮುಖಾಂತರ, ಗುರುಗಳ ಶಕ್ತಿಯ ಮುಖಾಂತರ ನಾವೆಲ್ಲರೂ ಅದನ್ನ ಕಾಣ್ತಾ ಇದ್ದೀವಿ, ನಾವೆಲ್ಲರೂ ಅದಕ್ಕೆ ಸಾಕ್ಷಿ ಇದ್ದೀವಿ ಅನ್ನುವಂಥ ಒಂದು ಉದಾಹರಣೆ ಆ ಒಂದು ಕುಟುಂಬದ ಮುಖಾಂತರ ನನಗೆ ಸಿಕ್ತು. ನಾನು ನಮ್ಮ ಸಮಾಜವನ್ನು ಬೆಳೆಸಿ, ಸಮಾಜದ ಮುಖಾಂತರ, ಸಮಾಜ ಸಂಘಟನೆ ಮುಖಾಂತರ, ಸಮಾಜವನ್ನು ಬಲಿಷ್ಠ ಮಾಡುವ ಮುಖಾಂತರ ಹೆಚ್ಚಿನ ಜನಕ್ಕೆ ಅನುಕೂಲ ಆಗುವಂಥ ಒಂದು ವಾತಾವರಣವನ್ನು ಸೃಷ್ಟಿ ಮಾಡುವ ಕೆಲಸ, ಸೃಷ್ಟಿ ಮಾಡುವ ಜವಾಬ್ದಾರಿ
ಪ್ರತಿಯೊಬ್ಬರು ನಾವು ಸಮಾಜದ ಬಾಂಧವರ ಮೇಲೆ ಇರ್ತೈತಿ. ಇದನ್ನ ನಾವೆಲ್ಲರೂ ಸೇರಿ ಅದನ್ನ ನಡೆಸ್ಕೊಂಡು ಹೋಗುವಂತ ಕೆಲಸ ನೀವೆಲ್ಲರೂ ನಿಮ್ಮೆಲ್ಲರ ಮುಖಾಂತರ ನಾವು ಮುಂದಿಟ್ಕೊಂಡು ನಿಮ್ಮೆಲ್ಲರ ಮಾರ್ಗದರ್ಶನದ ಮುಖಾಂತರ ನಾವೆಲ್ಲರೂ ಮಾಡಬೇಕು ಅನ್ನುವಂತ ಒಂದು ಕಳಕಳಿಯ ಮನವಿ ನಿಮ್ಮಲ್ಲಿ ಇಡ್ತಾ ನನ್ನನ್ನ ನೀವೆಲ್ಲರೂ. ಇನ್ನು ಕಾಂಗ್ರೆಸ್ ಅಭ್ಯರ್ಥಿ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಪರವಾಗಿ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವರು ಔರಾದ್ ತಾಲೂಕಿನಲ್ಲಿ ಭರ್ಜರಿ ಪ್ರಚಾರವನ್ನ ಮಾಡಿದರು. ವಿಧಾನ ಪರಿಷತ್ ಚುನಾವಣೆ ಈಶಾನ್ಯ ಪದವೀಧರರ ಮತಕ್ಷೇತ್ರದ ಅಭ್ಯರ್ಥಿ ಪಾಟೀಲ್ ಗೆಲ್ತಾರೆ, ಏಕೆಂದರೆ ನಾವು ನುಡಿದಂತೆ ನಡೆದಿದ್ದೇವೆ, ಎಲ್ಲ ಗ್ಯಾರಂಟಿಗಳನ್ನು ಜಾರಿಗೆ ತಂದಿದ್ದೇವೆ, ಪ್ರಚಂಡ ಬಹುಮತದಿಂದ ಪದವೀಧರರು ಕೈ ಹಿಡಿತಾರೆ ಎನ್ನುವಂಥ ಭರವಸೆಯನ್ನು ವ್ಯಕ್ತಪಡಿಸಿದರು. ವಿಧಾನ ಪರಿಷತ್ ಸದಸ್ಯ ಭೀಮರಾವ್ ಪಾಟೀಲ್ ಮಾತನಾಡ್ತಾ ಬೀದರ್, ಕಲಬುರಗಿ, ಯಾದಗಿರಿ, ರಾಯಚೂರು, ಕೊಪ್ಪಳ, ಬಳ್ಳಾರಿ, ವಿಜಯನಗರ ಈ 7 ಜಿಲ್ಲೆಗಳಲ್ಲಿ ಮತದಾರರು ಮತ್ತೊಮ್ಮೆ ಪಾಟೀಲರ ಕೈ ಹಿಡಿಯುವಂತ ಮುನ್ಸೂಚನೆ ನೀಡಿದ್ದಾರೆ. ಹೀಗಾಗಿ 2ನೇ ಬಾರಿಗೆ ಗೆಲುವು ನಿಶ್ಚಿತ ಎಂದು ಭೀಮರಾವ್ ಪಾಟೀಲ್ ಭರವಸೆಯನ್ನು ವ್ಯಕ್ತಪಡಿಸಿದರು. ಇದೇ ವೇಳೆ ಔರಾದ್ ತಾಲೂಕಿನ ಕಾಂಗ್ರೆಸ್ ಅಧ್ಯಕ್ಷರು, ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರು, ಮತದಾರರು ಉಪಸ್ಥಿತರಿದ್ದರು. ಕರ್ನಾಟಕ ಈಶಾನ್ಯ ಪದವೀಧರರ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಪರವಾಗಿ ಪ್ರಚಾರಕ್ಕಾಗಿ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವರು ಔರಾದ್ ಪಟ್ಟಣಕ್ಕೆ ಆಗಮಿಸಿದ್ದು, ಅವರು ಪಟ್ಟಣದ ಹೊರವಲಯದ ಔರಾದ್ ಹಣೆಗಾಂವ್ ರಸ್ತೆಯಲ್ಲಿರುವಂತಹ ಘೋಳೆ ಕಲ್ಯಾಣ ಮಂಟಪದಲ್ಲಿ ಸಭೆಯನ್ನು ನಡೆಸಿದ್ದಾರೆ. ಇದೇ ಸಂದರ್ಭದಲ್ಲಿ ಡಾಕ್ಟರ್ ಭೀಮಸೇನರಾವ್ ಶಿಂಧೆ, ಬಸವರಾಜ್ ದೇಶಮುಖ್, ಚಂದು ಡಿಕೆ, ಶಿವರಾಜ್ ದೇಶಮುಖ್, ಕುಮಾರ್ ದೇಶಮುಖ್, ಸಾಯಿ ಕುಮಾರ್ ಗೋಡ್ಕೆ, ಸುಧಾಕರ್ ಕೊಳ್ಳೂರ್ ಸೇರಿದಂತೆ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತಿತರರು ಉಪಸ್ಥಿತರಿದ್ದರು. ವಿಧಾನ ಪರಿಷತ್ತಿನ ಈಶಾನ್ಯ ಪದವೀಧರರ ಚುನಾವಣೆ ನಿಮಿತ್ತ ನಾವೆಲ್ಲ ಭಾಗವಹಿಸ್ತಾ ಇದ್ದೀವಿ. ಬೀದರ್ ಜಿಲ್ಲೆಯಾದ್ಯಂತ ಕಾಂಗ್ರೆಸ್ ಪಕ್ಷದ ಪರ ಅಲೆ ಇದೆ. ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಅವರು ಉತ್ತಮವಾಗಿ ಕೆಲಸ ಮಾಡಿದ್ದಾರೆ ಮತ್ತು ಕಾಂಗ್ರೆಸ್ ಸರ್ಕಾರ ಒಳ್ಳೆಯ ಆಡಳಿತ ನೀಡ್ತಾ ಇದೆ. ನಾವೆಲ್ಲ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗೆ ಮತ ಹಾಕ್ತೀವಿ ಅಂತ ಹೇಳಿ ಸ್ವಯಂ ಪ್ರೇರಣೆಯಿಂದ ಪದವೀಧರರು ಬಂದು ನಮಗೆ ಇವತ್ತು ಮಾತು ಕೊಡ್ತಾ ಇದ್ದಾರೆ. ಹೀಗಾಗಿ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಅವರು ಪ್ರಚಂಡ ಬಹುಮತದಿಂದ ಗೆಲ್ತಾರೆ ಅನ್ನುವಂಥದ್ದು ನನಗೆ ಸಂಪೂರ್ಣ ಭರವಸೆ ಇದೆ. ನಾನು ಬೀದರ್ ಜಿಲ್ಲಾ MLC ಆಗಿ ಹಾಗೂ ನಮ್ಮ ಇನ್ಚಾರ್ಜ್ ಮಂತ್ರಿ ಆದಂಥ ಈಶ್ವರ್ ಖಂಡ್ರೆ ಅವರು ಮತ್ತು ಇಲ್ಲಿನ ಶಿಂದೆ ಸಾಹೇಬರಾಗಿರ್ಬೋದು, ಇಡೀ ನಮ್ಮ ಕಾಂಗ್ರೆಸ್ ಯೂತ್ ಅಧ್ಯಕ್ಷರಿದ್ದಿರ್ಬೋದು, ಬ್ಲಾಕ್ ಅಧ್ಯಕ್ಷರು ಎಲ್ಲರೂ ಕಲಿತು ಇಲ್ಲಿ ಔರಾದು ಕಮಲನಗರ್ ತಾಲೂಕಿನ ಎಜುಕೇಟೆಡ್ ಯಾರು ವೋಟರ್ಸ್ ಇದ್ದಾರೆ ಅವರಿಗೆಲ್ಲ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಕಡೆಯಿಂದ ಮನವಿ ಮಾಡಿ ನಾವು ದಯಮಾಡಿ ಬರೋಂಥ 3ನೇ ತಾರೀಕಿಗೂ ಸೀರಿಯಲ್ ನಂಬರ್ 2 ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಅವರು ಮತ ಹಾಕ್ಬೇಕಂತ ಹೇಳಿ ನಾವು ಅವ್ರಿಗೆ ಕಳಕಳಿನಿಂದ ಮನವಿ ಮಾಡಿ ಕೇಳ್ಕೊಂಡು ಬಂದಿದ್ದೆವು. ಎಲ್ಲರೂ ಸಾಕಷ್ಟು ಜನ ಹೇಳಿದ್ದಾರೆ, ಇಲ್ಲ ಸರ್ ಇಲ್ಲಿ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಎಷ್ಟು ಸಲ ಬಂದಿದ್ದಾರೆ, ಎಲ್ಲ ನಮ್ಮ ಸ್ಕೂಲಿಗಾಗಲಿ ನಮ್ಮ ಎಜುಕೇಷನ್ಗಾಗಲಿ ಎಲ್ಲಕ್ಕ ನಮಗೆಲ್ಲ ಇದು ಕೊಟ್ಟಿದ್ದಾರೆ, ಬಜೆಟ್ ಕೊಟ್ಟಿದ್ದಾರೆ, ಎಲ್ಲ ಡೆವಲಪ್ಮೆಂಟ್ ಮಾಡಿದ್ದಾರೆ. ನಾವು ಇದನ್ನು ಈ ಸಲನೂ ನಾವು ಔರಾದ್ ಆಗಿರ್ಬೋದು, ಕಮಲನಗರ್ ಆಗಿರ್ಬೋದು ಫಸ್ಟ್ ಪ್ರಿಫರೆನ್ಸ್ ನೋಡ್ಕೊಟ್ಟು ಎಲ್ಲಕ್ಕ ಇಲ್ಲಿ 2700 ಓಟಿವೆ. ಆ 2700ದಾಗ ನೀವು ಮಿನಿಮಮ್ 2000 ಓಟ್ರ ಕಮಲ್ನಗರ್ ಔರಾದವ್ರು ಕೊಡ್ತಾರಂತ ನಂಗೆ ಪ್ರಾಮಿಸ್ ಕೊಟ್ಟಿದ್ದಾರೆ. ಆ ಪ್ರಾಮಿಸ್ನಿಂದ ನಂಗೆ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಈಗ ಗೆದ್ದೋದು ಇದು ಪಕ್ಕ ಅಂತ ಹೇಳಿ ನಾನು 2 ಮಾತು. एमपी में भी माहौल अलग था सर, और अब क्या है बोलते हैं एमएलसी का भी डॉक्टर अपना सागर खंड्रे भी जीत कर आते हैं. सागर खंड्रे का भी बहुत अच्छा इडी गुलबर्गा आलंद हो, चिंचोली होंदो, ये अपना औराद होंदो, भालकी होंदो, बसुकल्याण होंदो, बीदर साउथ होंदो, मिनिमम से मिनिमम 70 से 80 हज़ार वोट से सागर खंड्रे का जीत पक्का है. आपका माहौल क्या है सर एमएलसी का? एमएलसी का डॉक्टर चंद्रशेखर पाटिल का भी अच्छा है. ये पूरा बल्लारी से लेकर बीदर तक का ये है. हर जगह बल्लारी होंदो, हरपनहಳ್ಳಿ होंदो, गुलबर्गा होंदो, यादगीर होंदो, रायचूर होंदो, बीदर होंदो, सभी तरफ सभी ग्रेजुएट कॉन्स्टिट्यूंसी के सभी जन कांग्रेस को वोट देंगे. कांग्रेस को वोट देने से सरकार का साथ रहे तो हमको सबको डेवलपमेंट होता बोलकर उनका इच्छा है. उसके लिए सभी तरफ कांग्रेस का डॉक्टर चंद्रशेखर पाटिल. ಬೀದರ್ ಜಿಲ್ಲೆಯ ಚಿಡಗುಪ್ಪ ತಾಲೂಕಿನ ಮುಸ್ತರಿ ಗ್ರಾಮದಲ್ಲಿ ಕಳೆದ 5 ದಿವಸಗಳಿಂದ ಪೂಜ್ಯ ಶ್ರೀ ಬಾಲತಪಸ್ವಿ ಶಂಕರಲಿಂಗ ಸ್ವಾಮೀಜಿ ಸ್ವಂತ ಅವರಿಂದ ಪ್ರವಚನ ಕಾರ್ಯಕ್ರಮ ಜರುಗುತ್ತಾ ಇದೆ. ಶ್ರೀ ದತ್ತ ದಿಗಂಬರ ಮಾಣಿಕೇಶ್ವರ ರಥ ನಿರ್ಮಾಣದ ಪ್ರಯುಕ್ತ ಗ್ರಾಮಗಳಲ್ಲಿ ಪ್ರವಚನ
ಹಾಗೂ ರಥ ನಿರ್ಮಾಣಕ್ಕಾಗಿ ಕಾಣಿಕೆ ಸಂಗ್ರಹ ಹಾಗೂ ಜ್ಞಾನದಾಸೋಹ ನಡೀತಾ ಇದೆ. ಹಾಗಾಗಿ ಮುಸ್ತರಿಯಲ್ಲಿ ಜರುಗ್ತಾ ಇರುವಂತಹ ಪ್ರವಚನ ಕಾರ್ಯಕ್ರಮದಲ್ಲಿ ಸ್ವಂತ ಶ್ರೀಗಳು ಪರಿಸರ ಸಂರಕ್ಷಣೆ ಕುರಿತು ಆಶೀರ್ವಚನ ಕೂಡ ನೀಡಿದರು. ಇದೇ ವೇಳೆ ಸಿದ್ಧಗಂಗಾ ಶ್ರೀ ಸಂಗೀತ ಪಾಠಶಾಲೆಯ ಮಕ್ಕಳ ಗಾಯನ ಸಭಿಕರ ಗಮನ ಸೆಳೆಯಿತು. ಕಾರ್ಯಕ್ರಮದಲ್ಲಿ ಪ್ರಮುಖರಾಗಿರುವಂತಹ ಬಸಯ್ಯ ಡಿಗ್ರಿ, ವೀರೇಶ್ ತೂಗಾಂವ್, ರೇಣುಕಾ ಮಳ್ಳಿ, ಗ್ರಾಮ ಪಂಚಾಯತ್ ಅಧ್ಯಕ್ಷ ಸಿದ್ಲಿಂಗ ಅಡ್ಕಾಯಿ, ರಾಜಶೇಖರ್ ಪಾಟೀಲ್, ಭೀಮರಾವ್ ಬಿರಾದಾರ್, ಸಂಜುಕುಮಾರ್ ರಾಜೋಳ್, ಶಿವಸ್ವಾಮಿ, ಮಹಾರುದ್ರಯ್ಯ ಸ್ವಾಮಿ, ಹನುಮಂತ ಸ್ವಾಮಿ ಸೇರಿದಂತೆ ಗ್ರಾಮದ ಮುಖಂಡರು ಹಾಗೂ ಭಕ್ತಾದಿಗಳು ಉಪಸ್ಥಿತರಿದ್ದರು. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹಾರುದ್ರ ಡಾಕುಳಿಗೆ ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.